ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಇವತ್ತು ವೀಕೆಂಡ್ ಆಗಿತ್ತು, ಹಾಗೆ ಪಾಪಗೆ 5 ಮಂತ್ಸ್ ಕೂಡ ಆಗಿದೆ ಅಂತ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ನಾನು ಚಿಟ್ಟೆ ಮನೆಗೆ ಬಂದಿದ್ದೀನಿ. ಯಾರದು? ಹಲೋ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಚಿಟ್ಟೆ. ಹಾಯ್ ಹಾಯ್. ತೂಗೋ ಮಂಚದಲ್ಲಿ ಕೂತು ಮೇಘ ಶ್ಯಾಮರಾದೆಗಾತು ಹಾಡುತ್ತಿಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು. ಒನ್ಸ್ ಅವಳು ಎದ್ಮೇಲೆ ಹೈಪರ್ ಆ್ಯಕ್ಟಿವ್, ಮನೆಯೆಲ್ಲ ಗಲಾಟೆಯಲ್ಲೇ ಇರುತ್ತೆ. ಹಾಗೆ ಹಿಂಗೆ ಇಟ್ಕೊಬಿಟ್ರೆ ಕ್ಯಾಟ್ ವಾಕ್ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಅಳ್ಬಾರ್ದು. ಅವಳಿಗೆ ಇವತ್ತು 5 ಮಂತ್ಸ್ ಕಂಪ್ಲೀಟ್ ಆಗಿದೆ, ಹಾಗಾಗಿ ಫೋಟೋಶೂಟ್ ಮಾಡಬೇಕಾಗಿತ್ತು. ಫಸ್ಟ್ ಊಟ ಮುಗಿಸ್ಕೊಡೋಣ ಅಂತ ಊಟಕ್ಕೆ ಕೋರಿ ರೊಟ್ಟಿ ಮತ್ತು ಅಕ್ಕಿ ಕಡುಬು ಇತ್ತು. ಮನೆಯಲ್ಲಿ ಅವಳಿಗೆ ಇದು ಫೇವ್ರೆಟ್ ಪ್ಲೇಸ್. ಎಲ್ಲೇ ಅಳ್ತಾ ಇದ್ರು ಕೂಡ ಕರ್ಕೊಬಂದು ಕೂರಿಸ್ಬಿಟ್ರೆ ಇಲ್ಲಿ ಸಮಾಧಾನ ಆಗ್ತಾಳೆ. ಆದರೂ ಅವಳು ಇವಾಗಿನೂ ಜಸ್ಟ್ ಎದ್ದಿದ್ಲು, ಹಾಗಾಗಿ ಅವಳಿಗೆ ಮೂಡ್ ಸ್ವಿಂಗ್ ಇತ್ತು. ಯಾಕೋ ಹಠ ಮಾಡ್ತಾ ಇದ್ಲು. ಸೊ ಹೊರಗಡೆ ಕರ್ಕೊಂಡು ಹೋದರೆ ಸಮಾಧಾನ ಆಗ್ತಾಳೆ ಅಂದ್ಬಿಟ್ಟು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋದೆ ನಾನು. ಹೋಗೋಣ. ಎಲ್ಲಿಗೆ ಹೋಗ್ತಿರೋದು ನಾವು? ಎಲ್ಲಿಗೆ ಹೋಗ್ತಿರೋದು ಕಂಡು? ಅಲ್ಲಿ ನೋಡು ಮುಂದೆ. ವಾಕಿಂದ ಬಂದ ತಕ್ಷಣವೇ ಅವಳಿಗೆ ಸ್ನಾನ ಮಾಡಿಸ್ತಿದ್ದಾರೆ. ದಿನದಲ್ಲಿ ಅವಳಿಗೆ 2 ಸ್ನಾನ ಆಗುತ್ತೆ. ಬೆಳಗಿನ ಸ್ನಾನಕ್ಕೆ ಸ್ವಲ್ಪ ಹಠ ಇರುತ್ತೆ, ಯಾಕಂದರೆ ಅದು ಎಣ್ಣೆ ಸ್ನಾನ. ಈ ಸ್ನಾನ ಅವಳು ಎಂಜಾಯ್ ಮಾಡ್ತಾಳೆ. ಮಕ್ಕಳು ಬೇಬಿ ಶೂಟ್ ಅಂತ ಅಂದರೆ ಪ್ರೊಫೆಷ್ನಲ್ ಆಗಿ ಎಲ್ಲರೂ ಕೂಡ ಫೋಟೋಗ್ರಾಫರ್ ಆಗಿಬಿಡ್ತಾರೆ. ಹಾಗೆ ಅವಳಿಗೆ ಫಸ್ಟು ಮೆರೂನ್ ಬ್ಯಾಕ್ಗ್ರೌಂಡ್ ಹಾಕಿದ್ವಿ, ಯಾಕೋ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಅದಾದಮೇಲೆ ಮತ್ತೆ ಅದನ್ನು ತೆಗೆದು ವೈಟ್ ಬ್ಯಾಕ್ಗ್ರೌಂಡ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಥೀಮ್ ಬಂದುಬಿಟ್ಟು ಫುಟ್ಬಾಲ್ದು ಏನು ಮೆಸ್ಸಿ ಥೀಮ್ ಆಗಿತ್ತು. ನಮಗೆ 2 to 3 ಪ್ರಾಪರ್ಟೀಸ್ನ ಯೂಸ್ ಮಾಡಿ ಫೋಟೋಶೂಟ್ ಮಾಡ್ಸೋಕ್ಕೆ ಇಷ್ಟ. ತುಂಬ ಎಲ್ಲ ಹಾಕಿ ಮಗುನ ಹುಡ್ಕೋ ಥರ ಫೋಟೋಶೂಟ್ ಇಷ್ಟ ಆಗೋದಿಲ್ಲ. ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ. ಹಾಗೆ ಈ ಜರ್ಸಿ ಸ್ವಲ್ಪ ಲೂಸ್ ಆಗಿತ್ತು, ಬಟ್ ಆದರೂ ಕ್ಯೂಟಾಗಿ ಕಾಣ್ತಾ ಇದ್ಲು. ಮಗು ಫೋಟೋಶೂಟ್ ಮಾಡಿ ನಮಗೆ ಸುಸ್ತಾಗಿತ್ತು. ಹಾಗೆ ಮನೇಲಿ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ನಾನು ಕೂಡ ಬಿರಿಯಾನಿ ತಿಂದೆ, ತುಂಬ ಟೈಮ್ ಆಗಿತ್ತು ಮನೆಯದು. ಸೊ ಬಿರಿಯಾನಿ ಮಾಡಿದ್ವಿ ನಾನು ಮತ್ತು ಅಮ್ಮ. ಸೊ ತುಂಬ ನಮ್ಮ ಮನೆಯಲ್ಲೆಲ್ಲ ತುಂಬ ಮಸಾಲೆಗಳು ಇಷ್ಟಪಡೋದಿಲ್ಲ, ಸೊ ಮೈಲ್ಡಾಗಿ ಇಷ್ಟಪಡ್ತಾರೆ. ಅಂಥವರು ಈ ಬಿರಿಯಾನಿನ ಟ್ರೈ ಮಾಡ್ಬೋದು. ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಿರಿಯಾನಿ ಆಗ್ತಿರೋ ಹಾಗೆ ನನ್ನ ತಂಗಿಗೆ ಚೀಸ್ ಕೇಕ್ ತಿನ್ನೋ ಕ್ರೇವಿಂಗ್ ಆಯಿತು. ಸೊ ಹಾಗಾಗಿ ನಾವು ರೆಡಿ ಹಾಕ್ಕೊಂಡು ಚೀಸ್ ಕೇಕ್ ತೊಗೊಂಬರೋಣ ಅಂತ ರಾಮ್ಭವನ್ ಸ್ವೀಟ್ಸ್ಗೆ ಹೋಗ್ತಾ ಇದ್ದೀನಿ, ನಾಗರಬಾವಿ. ಸೊ ಚೀಸ್ ಕೇಕ್ನ ಪಾರ್ಸೆಲ್ ತೊಗೊಂಡು ಹಾಗೆ ನಮ್ಮ ಚಿಟ್ಟೆಗೂ ಒಂದು ವಾಕ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ. ಅವಳಿಗಂತೂ ಹೊರಗಡೆ ಬರೋದಂದರೆ ತುಂಬ ಖುಷಿ. ಸೊ ಒಳಗಡೆ ತುಂಬ ಹಠ ಮಾಡೋದು ಕಲ್ತಿದ್ದಾಳೆ ಇವಾಗ, ಬಟ್ ಹೊರಗಡೆ ಬಂದರೆ ತುಂಬ ಸೈಲೆಂಟಾಗಿರ್ತಾಳೆ. ಯಾರಾದರೂ ನೋಡಿದ್ರೆ ತುಂಬ ಪಾಪದ ಮಗು ಅಂತ ಅನಿಸ್ಬೇಕು, ಬಟ್ ಇಲ್ಲ, ಹೋಗ್ತಾ ಹೋಗ್ತಾ ಯಾಕೋ ಹಠ ಜಾಸ್ತಿ ಕಲಿತಾ ಇದ್ದಾಳೆ. ಬಹುಶಃ ಇದು ದೃಷ್ಟಿಯಾಗಿದೆ ಅಂತ, ಹಾಗಾಗಿ ಅವಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಪ್ರತಿ ಸರಿ ದೃಷ್ಟಿ ತೆಗೆಯುವಾಗಲೂ ಈ ರೀತಿ ನಗ್ತಾನೇ ಇರ್ತಾಳೆ. ಅವಳಿಗೆ ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ ಆಪೋಸಿಟಲ್ಲಿ ದೃಷ್ಟಿ ತೆಗೆಯೋರನ್ನ ನೋಡಿ. ಮೇಡಮ್ಗೆ ಮಧ್ಯಾಹ್ನ ಒಳ್ಳೆ ರೀತಿ ನಿದ್ದೆ ಆಗಿದೆ. ಸೊ ಹಾಗಾಗಿ ಅವಳಿಗೆ ಇವತ್ತು ನಿದ್ದೆ ಬರಲ್ಲ, ನಮಗೆಲ್ಲರಿಗೂ ಜಾಗರಣೆ ಅಂತ ಗೊತ್ತಾಯಿತು. ಆದರೂ ನಿದ್ದೆ ಮಾಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಅಮ್ಮನ್ನ ಹೀಗೆ ಗುರಾಯಿಸ್ಕೊಂಡು ಕೋಪದಲ್ಲಿ ನೋಡೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ನಮ್ಮಮ್ಮದು ಮತ್ತು ಚಿಟ್ಟೆದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಆಲ್ವೇಸ್ ಅವಳು ಅಮ್ಮನ ಜೊತೆನೇ ಅಟ್ಯಾಚ್ಮೆಂಟ್ ಜಾಸ್ತಿ. ಎಲ್ಲ ಮೊಮ್ಮಕ್ಕಳಿಗೂ ಅಜ್ಜಿಯಂದ್ರ ಮೇಲೆ ಪ್ರೀತಿ ಜಾಸ್ತಿ, ಅವ್ರ ಹತ್ರನೇ ತುಂಟಾಟಗಳು ಜಾಸ್ತಿ ಮಾಡೋದು. ನಮಗೂ ಕೂಡ ಇವತ್ತಿಗೂ ಅಜ್ಜಿ ಅಂದರೆ ಅದೇ ಪ್ರೀತಿ ಇದೆ. ಗೈಸ್, ಇದಾಗಿತ್ತು ಇವತ್ತಿನ ನನ್ನ ರ್ಯಾಂಡಮ್ ವೀಕೆಂಡ್. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.